ಹಲೋ ಲೇಡೀಸ್, ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತೊಂದು ಒಳ್ಳೆ ರೆಸಿಪಿ ಮೂಲಕ ಬಂದಿದ್ದೀನಿ. ಅದೇ ಸರ್ವೇ ಸಾಮಾನ್ಯ ನಮ್ಮ ಇಂಡಿಯನ್ ಬ್ರೇಕ್ಫಾಸ್ಟ್ ಸಿಸ್ಟಮಲ್ಲಿ ಅದೇ ಇಡ್ಲಿ. ರಾತ್ರಿ ರುಬ್ಬಿಟ್ಕೊಂಡು ಇಡ್ಲಿ ಹಿಟ್ಟಿದು. ಆ್ಯಂಡ್ ಇದಕ್ಕೆ ಮಾಮೂಲಿ ಇಡ್ಲಿ ಅಲ್ವಾ ಅಂತ ಅಂದ್ಕೋಬೇಡಿ. ಇವತ್ತೊಂದು ಒಳ್ಳೆ ರೆಸಿಪಿ ಅಂದರೆ ಎಸ್, ಮಲ್ಲಿಗೆ ಇಡ್ಲಿ. ಇಡ್ಲಿ ನೋಡಿದ ತಕ್ಷಣ ಬೀಳೋದು ಎಲ್ಲರೂ ಏನಕ್ಕೆ? ಅದು ಸಾಫ್ಟ್ನೆಸ್ಗೆ. ಆ ಸಾಫ್ಟ್ನೆಸ್ ವಿತೌಟ್ ಯೂಸಿಂಗ್ ಸೋಡಾವನ್ನು, ಅಡುಗೆ ಸೋಡಾವನ್ನು ಬಳಸ್ತೀರ ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದು ಈ ರೀತಿ ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡೋಲ್ಲ. ಸೊ ಅದರಲ್ಲಿ ನಾನೊಬ್ಳು ಅನ್ಬೋದು ಮಾಡೋದ್ರಲ್ಲಿ. ನೋಡಿ, ರಾತ್ರಿ ಉಳಿದಿರತಕ್ಕಂಥ ಅನ್ನವನ್ನು ಹಾಕ್ಕೊಂಡು ರುಬ್ಕೋಣ. ಇದನ್ನು ಯಾವುದೇ ನೀರನ್ನು ಬಳಸ್ತೀರ ಇದನ್ನು ಹಾಗೆ ಗಟ್ಟಿಯಾಗಿ ಒಂಚೂರು ರುಬ್ಕೊಳ್ಳಿ. ಈ ಥರ ಜೆಲ್ ಈ ಥರ ಆಗೋದನ್ನು ರುಬ್ಬಿರೋ ಇಡ್ಲಿ ಹಿಟ್ಟಿಗೆ ಬೆರೆಸ್ಕೊಳ್ಳಿ. ನಾನು ರಾತ್ರಿ ಯಾವುದೇ ಇಡ್ಲಿ ಹಿಟ್ಟಿಗೆ ಉಪ್ಪನ್ನು ಹಾಕಿರೋದಿಲ್ಲ. ಉಪ್ಪನ್ನು ಹಾಕ್ತೀರಾ ಬೆಳಿಗ್ಗೆ ನಾನು ರಾತ್ರಿ ಮಿಕ್ಕಿರೋ ಅನ್ನವನ್ನು ರುಬ್ಬಿಟ್ಕೊಂಡು ಬಳಸಿದ್ದೀನಿ ಅಲ್ವಾ, ಈ ಹಿಟ್ಟಿಗೆ ಇದನ್ನು ಚೆನ್ನಾಗಿ ಬೆರೆಸ್ಕೊಂಡು ಇದಕ್ಕೊಂಚೂರು ನೀರು ಹಾಕಿ ಹದವಾಗಿ ಇಡ್ಲಿ ಹಿಟ್ಟನ್ನು ತಯಾರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಉಪ್ಪನ್ನು ಹಾಕಿ ಕಲಸಿ ಇಟ್ಟಾಗಿದೆ. ಸೊ ಬನ್ನಿ, ಇನ್ನು ತಡ ಯಾಕೆ ಮಾಡೋದು. ನಾವು ಇಲ್ಲಿ ಇಡ್ಲಿ ತಟ್ಟೆಗಳಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸಿದ್ಧತೆ ಮಾಡ್ಕೋತಿದ್ದೀನಿ ನಮ್ಮ ಮಲ್ಲಿಗೆ ಇಡ್ಲಿನ ಬೇಯಿಸ್ಕೊಳ್ಳೋದಕ್ಕೆ. ಸೊ ಬೇಯಿಸೋದಕ್ಕೆ ತಯಾರಿ ಮಾಡಿದ್ದೀನಿ. ಅದಕ್ಕೆ ಚಟ್ನಿಗೆ ಬೇಕಾಗಿರೋಂಥ ಸಾಮಗ್ರಿಗಳನ್ನು ತೋರಿಸ್ತಿದ್ದೀನಿ. ಒಂಚೂರು ಗಾತ್ರದ ಹುಣಸೆ ಹಣ್ಣು, ಕಲ್ಲುಪ್ಪು, ಹುರಿದಿಟ್ಕೊಂಡಿರುವಂಥದ್ದು ಕಡಲೆ ಬೀಜ, ಕೊಬ್ಬರಿ, ಚೂರು ಮೆಣಸಿನಕಾಯಿ, ಜೀರಿಗೆ, ಇಷ್ಟನ್ನೇ ಹಾಕ್ಕೊಳ್ಳೋದು. ಚೆನ್ನಾಗಿ ರುಬ್ಕೊಂಡು ಚಟ್ನಿ ತಯಾರಿ ಮಾಡ್ಕೊಳ್ಳೋಣ. ಇವಾಗ ಒಂದೊಳ್ಳೆ ಮೋಟಿವೇಶ್ನಲ್ ಕೋಟ್ ನೋಡೋಣ, ಕೇಳಿಸ್ಕೊಳ್ಳೋಣ ಬನ್ನಿ. ದಿನನಿತ್ಯ ಹೇಳಬೇಕು ಅನ್ನೋ ಇಷ್ಟವಾಗಿದೆ. ಅದೇನೋ ಸ್ನೇಹಿತರೆ, ಜೀವನದಲ್ಲಿ ಎಷ್ಟು ವಿಚಿತ್ರ ಅಂದರೆ, ಕೆಲವರು ಎಷ್ಟೇ ನೋವು ಕೊಟ್ಟರೂ ಅವರಿಗೆ ಪ್ರೀತಿ ಸಿಗುತ್ತೆ. ಅದೇ ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರು ಅವರಿಗೆ ನೋವೇ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ. ಇಲ್ಲಿ ಚಟ್ನಿ ತಯಾರಾಗಿದೆ. ಈ ಚಟ್ನಿಗೆ ರುಬ್ಕೊಂಡು ಅದಕ್ಕೆ ಒಗ್ಗರಣೆನೂ ಮಾಡಾಗಿದೆ. ಇದನ್ನು ಬೆರೆಸಿಟ್ಕೊಳ್ಳೋಣ. ಇದನ್ನು ಬೆರೆಸಿಟ್ಕೊಂಡು ಮುಂದೆ ಏನು ಅಂದರೆ, ನಮ್ಮ ಮಲ್ಲಿಗೆ ಇಡ್ಲಿ ತಯಾರಾಗಿದೆಯಾ ಅಂತ ನೋಡೋದು ಒಂದೇ ಬಾಕಿ. ಇದ್ರ ಜೊತೆಗೆ ಇನ್ನೊಂದಷ್ಟು ಜೀವನದ ಪಾಠಗಳನ್ನು ಹೇಳ್ತಾ, ಸ್ನೇಹ, ವಿಶ್ವಾಸ, ಪ್ರೀತಿ ಪ್ರಪಂಚದಲ್ಲಿ ತಾನಾಗೇ ಒಲ್ದು ಬರಬೇಕು. ಯಾವುದು ಒತ್ತಡ